ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದಿಷ್ಟು ಷೇರುಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೈಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡುತ್ತಿರುವ ಯಾವುದೇ ಷೇರುಗಳನ್ನು ರೆಕಮೆಂಡ್ ಮಾಡುತ್ತಿಲ್ಲ. ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೋಬಹುದು. ಈ ವಿಡಿಯೋದಲ್ಲಿ ಈ ವರ್ಷದಲ್ಲಿ 250% ಗಿಂತ ಹೆಚ್ಚು ಮೇಲೆ ಹೋಗಿರುವ ಟಾಪ್ 8 ಸ್ಮಾಲ್ ಕ್ಯಾಪ್ ಷೇರುಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಬನ್ನಿ. ಮೊದಲನೇ ಕಂಪನಿ ನೋಡೋದಾದ್ರೆ V2 ರಿಟೇಲ್ ಲಿಮಿಟೆಡ್. ಈ ಕಂಪನಿ ಏಪ್ರಿಲ್ ಟು ಡಿಸೆಂಬರ್ 343% ರಿಟರ್ನ್ ಕೊಟ್ಟಿದೆ. 1 ಇಯರ್ ರಿಟರ್ನ್ ನೋಡಬಹುದು 436% ಇದೆ. ಮಾರ್ಕೆಟ್ ಕ್ಯಾಪ್ 4000 ಮಾರ್ಕೆಟ್ ಕ್ಯಾಪ್ ಇದೆ. ಮುಂದಿನ ಕಂಪನಿ ನೋಡಿದ್ರೆ ಇಂಡೋಟೆಕ್ ಟ್ರಾನ್ಸ್ಫಾರ್ಮರ್ಸ್ ಲಿಮಿಟೆಡ್. ಈ ಕಂಪನಿ ಏಪ್ರಿಲ್ ಟು ಡಿಸೆಂಬರ್ 354% ರಿಟರ್ನ್ ಕೊಟ್ಟಿದೆ. 1 ಇಯರ್ ರಿಟರ್ನ್ ನೋಡಬಹುದು 454% ಇದೆ. ಮಾರ್ಕೆಟ್ ಕ್ಯಾಪ್ 3000 ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿದೆ. ಮುಂದಿನ ಕಂಪನಿ ರಿಫೆಕ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್. ಈ ಕಂಪನಿ ಏಪ್ರಿಲ್ ಟು ಡಿಸೆಂಬರ್ 315% ರಿಟರ್ನ್ ಕೊಟ್ಟಿದೆ. 1 ಇಯರ್ ರಿಟರ್ನ್ 334% ಇದೆ. ಮಾರ್ಕೆಟ್ ಕ್ಯಾಪ್ 6000 ಮಾರ್ಕೆಟ್ ಕ್ಯಾಪ್ ಇದೆ. ಮುಂದಿನ ಕಂಪನಿ ಶೈಲಿ ಇಂಜಿನಿಯರಿಂಗ್ ಪ್ಲಾಸ್ಟಿಕ್ಸ್ ಲಿಮಿಟೆಡ್. ಈ ಕಂಪನಿ ಏಪ್ರಿಲ್ ಟು ಡಿಸೆಂಬರ್ 328% ರಿಟರ್ನ್ ಕೊಟ್ಟಿದೆ. 1 ಇಯರ್ ರಿಟರ್ನ್ ನೋಡಬಹುದು 327% ಇದೆ. ಮಾರ್ಕೆಟ್ ಕ್ಯಾಪ್ 6000 ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿದೆ. ಮುಂದಿನ ಕಂಪನಿ ನೋಡೋದಾದ್ರೆ PC ಜ್ಯುವೆಲರ್ಸ್ ಲಿಮಿಟೆಡ್. ಈ ಕಂಪನಿ ಏಪ್ರಿಲ್ ಟು ಡಿಸೆಂಬರ್ 249% ರಿಟರ್ನ್ ಕೊಟ್ಟಿದೆ. 1 ಇಯರ್ ರಿಟರ್ನ್ ನೋಡೋದಾದ್ರೆ 478% ಇದೆ. ಈ ಕಂಪನಿ 9000 ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿದೆ. ಮುಂದಿನ ಕಂಪನಿ ಕೈಟೆಕ್ಸ್ ಗಾರ್ಮೆಂಟ್ಸ್ ಲಿಮಿಟೆಡ್. ಈ ಕಂಪನಿ ಏಪ್ರಿಲ್ ಟು ಡಿಸೆಂಬರ್ 270% ರಿಟರ್ನ್ ಕೊಟ್ಟಿದೆ. 1 ಇಯರ್ ರಿಟರ್ನ್ ನೋಡಬಹುದು ಇಲ್ಲಿ ನೀವು 297% ಇದೆ. ಈ ಕಂಪನಿ 5000 ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿದೆ. ಮುಂದಿನ ಕಂಪನಿ ಗಾರ್ವೇರ್ ಹೈಟೆಕ್ ಫಿಲ್ಮ್ಸ್ ಲಿಮಿಟೆಡ್. ಈ ಕಂಪನಿ ಏಪ್ರಿಲ್ ಟು ಡಿಸೆಂಬರ್ 263% ರಿಟರ್ನ್ ಕೊಟ್ಟಿದೆ. 1 ಇಯರ್ ರಿಟರ್ನ್ ನೋಡಬಹುದು 264% ಇದೆ. ಈ ಕಂಪನಿ 11000 ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿದೆ. ಮುಂದಿನ ಕಂಪನಿ ಮತ್ತು ಕೊನೆ ಕಂಪನಿ ನೋಡೋದಾದ್ರೆ PG ಎಲೆಕ್ಟ್ರೋಪ್ಲಾಸ್ಟ್ ಲಿಮಿಟೆಡ್. ಈ ಕಂಪನಿ ಏಪ್ರಿಲ್ ಟು ಡಿಸೆಂಬರ್ 258% ರಿಟರ್ನ್ ಕೊಟ್ಟಿದೆ. 1 ಇಯರ್ ರಿಟರ್ನ್ ನೋಡಬಹುದು 266% ಇದೆ. ಈ ಕಂಪನಿ 22000 ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿದೆ. ಇಲ್ಲಿ ಕವರ್ ಮಾಡಿರುವ ಎಲ್ಲಾ ಷೇರುಗಳು ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಾಗಿರೋದ್ರಿಂದ ರಿಸ್ಕ್ ಕೂಡ ತುಂಬಾನೇ ಇದೆ. ಈ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವ ಮುಂಚೆ ಈ ಕಂಪನಿಗಳ ಬಗ್ಗೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ, ಈ ಕಂಪನಿಗಳ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಒಂದಿಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಿ. ಈ ಕಂಪನಿ ನಿಮಗೆ ಒಳ್ಳೆಯ ರೀತಿಯಲ್ಲಿ ಗ್ರೋತ್ ಆಗ್ತಾ ಇದೆ ಅಂತ ಅನಿಸಿದರೆ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಿ, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಅವಾಯ್ಡ್ ಮಾಡಿ. ಓಕೆ ಗೆಳೆಯರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.